ಹಾಯ್ ಎವ್ರಿವನ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮಕ್ಕಳೆಲ್ಲನೂ ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದ್ಬಿಟ್ಟು ಸ್ವಲ್ಪ ತುಂಬ ದಿನದಿಂದ ಮನೇಲಿ ಕೆಲಸನೇ ಆಗಿರಲಿಲ್ಲ. ಹೆಂಗಂದರೆ ಅಲ್ಲಿದ್ದ ಕೆಲಸ ಅಲ್ಲಲ್ಲೇ ಬಿಟ್ಟು ಕೆಲಸ ಆಗ್ತಿತ್ತು. ಬಟ್ಟೆ ಎಲ್ಲ ಫೋಲ್ಡ್ ಮಾಡೋದು, ಬಟ್ಟೆ ವಾಷಿಂಗ್ ಆಗಿರೋದೆಲ್ಲ ಏನೂ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ರೂಮ್ನ ಅಂತ ಬರೀ ಜಸ್ಟ್ ರೂಮ್ ಒಂದೇ ಮಾಡೋಕ್ಕೆ ಒಂದು 3 hours ಆಯಿತು. ಬನ್ನಿ ತೋರಿಸ್ತೀನಿ ಯಾವ ಥರ ನನ್ನ ಕೆಲಸ ಹೆಂಗೆ ಮಾಡಿದ್ದೀನಿ ಅಂತ. ಸ್ವಲ್ಪ ನಮ್ಮಮ್ಮ ಅಕ್ಕಿನೆಲ್ಲ ಅಂದರೆ ಬೇರೆ ಸ್ಟೋರೇಜ್ ಬಾಕ್ಸಿಗೆ ಕೊಡಿ ಅಂತೇಳಿ ಇನ್ನು ಮಿಕ್ಕಿದೆಲ್ಲ ನಾವು ಚೀಲದಲ್ಲೇ ಇಟ್ಟಿರ್ತೀವಿ. ಊರಿಂದ ತಂದಿರ್ತೀವಲ್ವ, ನನ್ನ ತಂಗಿ ಊರಿಂದ ತಂದಿರ್ತೀವಿ, ಹಂಗಾಗಿ ಚೀಲದಲ್ಲೇ ಇಟ್ಟಿರ್ತೀವಿ. ಅದನ್ನು ಬೇಕಂದಾಗ ನಾವು ಬಾಕ್ಸಿಗೆ ಆ ಥರ ಸ್ಟೋರೇಜ್ ಮಾಡ್ಕೊಳ್ಳೋದು. ಮೇಕಪ್ ಪೌಡರ್ಗೆ ಹೋಗ್ತಿದ್ನಲ್ವ, ಹಾಗಾಗಿ ಸ್ವಲ್ಪ ಕೆಲಸ ಹೆಂಗೆ ಬೆಳಗ್ಗೆ ಹೋದ ಮತ್ತೆ ವಾಪಸ್ ಬಂದ, ಮಕ್ಳನ್ನ ಪಿಕಪ್ಪು ಡ್ರಾಪು ಮಾಡ್ದೆ, ಇದೇ ಕೆಲಸ ಹಾಕೋಗಿ ಹಿಂಗೆ ರೂಮಲ್ಲೇ ಇಟ್ಬಿಟ್ಟಿದ್ದೆ. ನನ್ನ ರೂಮ್ನ ನೀವು ನೋಡಿಬಿಟ್ರೆ ಯಪ್ಪ ಹಿಂಗೆ ಇಟ್ಟಿರೋದಿರ ನಿಮ್ಮ ಮನೇನ ಅನ್ಬೇಕು. ಬಟ್ ನಾವು ಮನೇಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ, ನಮ್ಮದು 2 BHK ಆಗಿರೋದ್ರಿಂದ ಸ್ವಲ್ಪ ಜನ ಮನೆ ಚಿಕ್ಕದು ಅನಿಸುತ್ತೆ. ಏನಂದರೆ ಈ ಬಟ್ಟೆದೇ ಒಂದು ಟೆನ್ಷನ್ನು, ಬಟ್ಟೆನೇ ಜಾಸ್ತಿ. ಒಂದು 7 ಮೆಂಬರ್ಸ್ ಇದ್ದೀವಲ್ವ, ಎಲ್ಲರದ್ದು ಬಟ್ಟೆ ಇರಬೇಕು. ನನ್ನದೇ ಏನಿಲ್ಲ ಅಂದರೂ ನನ್ನ ರೂಮಲ್ಲೇ ಒಂದು 4 ಜನದ ಬಟ್ಟೆ ಇದೆ. ಅದ್ರ ಜೊತೆಗೆ ಇನ್ನೂ ಹೊಸದು ಅದು ಇದು ಅಂತೆಲ್ಲ ಬಟ್ಟೆ ಇರುತ್ತೆ ನೋಡಿ. ನಮ್ಮ ಮನೆಯವ್ರದ್ದು ಏನು ಮಾಡೋಕ್ಕಲ್ಲ. ಒಂದು ವಾರ ಮನೇಲಿಲ್ಲ ಅಂದರೆ ಅಂತಲ್ಲ, ಮನೇಲಿದ್ದು ಕೂಡ ಕೆಲಸ ಮಾಡಲಿಲ್ಲ ಅಂದರೆ ಯಾವ ಥರ ಮತ್ತೆ ಅಂತ ತೋರಿಸ್ತೀನಿ ನೋಡಿ. ಬಟ್ಟೆ ಒಗ್ದಿಲ್ಲದೆ ಇರೋದು ಅನ್ನೋ ಥರ ಕನ್ಫ್ಯೂಷನಲ್ಲಿದೆ ಅದು. ಬ್ಯಾಗ್ಗಳು ನೋಡ್ರಿ ಹೆಂಗೆ ಬಿಸಾಕಿದ್ದಾರೆ. ನನ್ನ ಮಗಳು ಆಟ ಸಾಮಾನು ನೋಡಿದ್ರೆ ಹೆಂಗೆ ಬಿಸಾಕಿದ್ದಾಳೆ. ಮತ್ತು ಹಾಗೆ ಎಲ್ಲ ಹಿಂಗೆ ಬಿಟ್ಟೋಗಿದ್ದಾರೆ. ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ, ಮತ್ತು ಈ ವಿಂಟರ್ ಸೀಸನ್ಗೆ ಈ ಬೆಡ್ಶೀಟು ಮತ್ತು ಈ ಸ್ವೆಟರ್ಸ್ನ ಎತ್ತಿಡೋದು ಡೈಲಿ. ಏನಂದರೆ ಮಕ್ಕಳು ಎದ್ದಿದ ತಕ್ಷಣ ಬಿಚ್ಚಿ ಹಾಕಿ ಬಿಸಾಕ್ಬಿಟ್ಟು ಹೊರ್ಟೋಗ್ತಾರೆ. ಯಾಕಂದರೆ ಅವ್ರಿಗೂ ಟೈಮ್ ಇರಲ್ಲ ಅಲ್ವಾ, ಕೆಲಸ ಸ್ಕೂಲಿಗೆ ಆನ್ ಟೈಮ್ಗೆ ಹೋಗಬೇಕು, ಅವರು ರೆಡಿ ಆಗಬೇಕು. ಹಾಗಾಗಿ ಬನ್ನಿ ಇದನ್ನೆಲ್ಲ ಕ್ಲೀನ್ ಮಾಡಿ ನನ್ನ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೊಂದ್ಸಲ. ಈ ಥರ ರೆಡಿ ಮಾಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಸ್ವಲ್ಪ ಚಿಕ್ಕಪೇಟೆಗೆ ಹೋಗೋದಿದೆ. ಚಿಕ್ಕಪೇಟೆಗೆ ಹೋಗಿ ಒಂದು ಸ್ವಲ್ಪ ಐಟಮ್ ತೊಗೋಬೇಕು. ಏನು ತೊಗೋತೀನಿ ಏನು ಅಂತ ಹೇಳ್ತೀನಿ. ಮಕ್ಕಳು ನನಗೆ ಟ್ಯೂಷನಿಗೆ ಬಿಟ್ಟು ಹೋಗಬೇಕು. ನನ್ನ ಕೆಲಸನೂ ಟ್ಯೂಷನಿಂದ ಬರೋಷ್ಟೊತ್ತಿಗೆ ನನ್ನ ಕೆಲಸ ಮುಗಿಸ್ಕೊಂಡು ಬರಬೇಕು. ಬನ್ನಿ ಎಲ್ಲೆಲ್ಲಿ ಹೋಗಿ ಏನೇನು ಐಟಮ್ ತೊಗೋತೀನಿ ಅಂತ ಹೇಳ್ತೀನಿ. ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಎಲ್ಲ ಕಡೆ ಗಾಡಿ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಗಾಡೀಲೇ ಬಂದುಬಿಟ್ಟೆ. ಸ್ವಲ್ಪ ಗಾಡೀಲಿ ಚಾರ್ಜಿಂಗ್ ಇರಲಿಲ್ಲ, ಆದರೂ ಇನ್ನೇನು ಮಾಡೋಕ್ಕಾಗಲ್ಲ. ಗಾಡೀಲಾದರೆ ಬೇಗ ಹೋಗಿ ನಾವು ಆನ್ ಟೈಮಿಗೆ ಬರ್ಬೋದಲ್ಲ ಅಂತ ಗಾಡೀಲೇ ಹೋದೆ. ಗಾಡೀಲಿ ಹೋಗಿದ ತಕ್ಷಣ ಅಲ್ಲೇ ಪಾರ್ಕಿಂಗ್ ಮಾಡಿಬಿಟ್ಟು ಚಿಕ್ಕಪೇಟೆ ಎಲ್ಲ ಹೋಗ್ತಿದ್ದೆ. ಸ್ಯಾಟರ್ಡೇ ಆಗಿರೋದ್ರಿಂದ ಫುಲ್ಲು ರಶ್ ಇತ್ತು. ನಾನು ಬೇರೆ ಸ್ವಲ್ಪ ಮೇಕಪ್ ಐಟಮು, ನನ್ನ ಪರ್ಸ್ನಲ್ ಥಿಂಗ್ಸು, ಸ್ವಲ್ಪ ಹಂಗೆ ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು. ಮತ್ತು ಒಬ್ಬಳೇ ಹೋಗಿರೋ ಕಾರಣ ನಾನು ವೀಡಿಯೋನ ಸರಿಯಾಗಿ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ರಶ್ ಇದ್ದರು, ಸ್ಯಾಟರ್ಡೇ ವೀಕೆಂಡು ರಶ್ ಇದ್ದರು. ಹಾಗಾಗಿ ನಾನು ಯಾವುದನ್ನೂ ಸರಿಯಾಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಎಲ್ಲೇ ಕ್ಲಿಪ್ಪಿಂಗ್ ಸಿಕ್ತು ಅದನ್ನು ಅಷ್ಟೇ ಥರ ಹಾಕಿದ್ದೀನಿ ನಾನು. ಬಟ್ ಆದ್ರೂ ಒಬ್ಬಳೇ ಶಾಪಿಂಗ್ ಹೋಗುತ್ತೆ ಅಂದರೆ ನಂಗೆ ತುಂಬ ಇಷ್ಟ. ನನಗೆ ಏನು ಬೇಕು ಕಾಮಾಗಿ ತೊಗೊಂಡು ಆರಾಮ್ಸೆ ಒಂದು ಅಂಗಡಿ ಇಲ್ಲ 100 ಅಂಗಡಿ ನೋಡ್ಕೊಂಡು ಬರ್ಬೋದು. ನಿಮಗೆ ಯಾವ ಥರ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.